ಹಾದಿ ಇವನಿಗೆ ರಕ್ಷೆ, ಕಾಕಿ ಇವನಿಗೆ ಕವಚ, ಒಳ್ಳೆ ಕಣ್ಣೀರನ್ನು ಹರಿಸುವಾಯಿ ಸೈತಾನ. ಯಾರತ್ತಾರೇನಂತೆ ಯಾರತ್ತಾರೇನಂತೆ ಲಾಬಿ ಆಗೋಯ್ತು, ದೊಡ್ಡ ಲಾಬಿ ಆಗೋಯ್ತು. ಆ ಸಿಎಂ ಸತ್ ಮೇಲೆ ಆ ಜಾಗಕ್ಕೀಗ ಯಾರನ್ನು ಕೂರ್ಸೋದಯ್ಯ? ಏಯ್, ಆ ಲಾಲು ಫೋನ್ ಮಾಡು. ಹಲೋ ಹಲೋ, ನಾನು ವಿದ್ಯಾಶಂಕರ್ ಮಾತಾಡೋದು. ಹಲೋ ಹಲೋ ಹಲೋ, ನಾನು ವಿದ್ಯಾಶಂಕರ್ ಮಾತಾಡೋದು. ಫೋನ್ಗೆ ಬೇರೆ ಇಲ್ಲ, ಏನ್ ಮಾಡೋದು? ಟೈಮು ಅಂದ್ರೆ ಇದು. ಆ ಕಡೆಯಿಂದ ಮಾತಾಡ್ಲಿಲ್ಲ. ಏ ಪಾಟೀಲು, ರಾಜಕೀಯ ಅಂದ್ರೆ ಇದೇನೇನಯ್ಯ? ಕೋಟೆ, ನಾವೊಂದು ಮಾತಾಡ್ತೀನಿ, ಕೇಳ್ತೀಯಾ? ಬಾಯ್ಲಿ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದ್ಯಲ್ಲಯ್ಯ. ಏರ್ಪೋರ್ಟ್ಗೆ ನಮ್ ಡ್ರೈವರು ಡ್ರಾಪ್ ಕೊಡ್ತಿಲ್ಲ, ಬೇಡ ಅಂತ ಹೇಳಿ ನಮ್ಮನ್ ಜೊತೆಲಿ ಕರ್ಕೊಂಡ್ಬಂದು ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ದುಡ್ಡಿನ ಸೂಟ್ಕೇಸ್ ಓಪನ್ ಮಾಡ್ತಿದೆಯಲ್ಲ. ಯಾರಾದ್ರೂ ನೋಡ್ಬಿಟ್ಟು ಏನ್ ಮಾಡೋದು? ಕೋಟಿಗಳು ಎನ್ಸೋಷ್ಟು ಟೈಮ್ ಇಲ್ಲ. ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಕಣಯ್ಯ. ಕೋಟಿಗಳು ಕೋಟಿಗಳು ಅಂತ ಪದೇ ಪದೇ ಹೇಳ್ಬೇಡ, ನನ್ಗೆ ಏನೇನೋ ಜ್ಞಾಪಕ ಬಂದ್ಬಿಡುತ್ತೆ. ನೋಡು, ಈಗ ಇಲ್ಲಿ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ನಾನ್ ಸಿಎಂ ಆಗ 6 ತಿಂಗಳಾಗ್ಲಿ, ಮಿಕ್ಕಿದ 15 ಕೋಟಿ ಕೊಡ್ತೀನಿ ಕಣಯ್ಯ. ರೈಟ್ ಅಂತಂದ್ರೆ ನಮಸ್ತೆ ಸರ್. ನಮಸ್ಕಾರ. ಬೇಕಿನಲ್ಲಿ ಸರಿ ಸರ್. ದುಡ್ಡು ಬೇರೆ ದಿಕ್ಕಿನ ಹಾಕೊಂಡ್ಬಿಟ್ಟ. ಗಾಡಿ ನಿಲ್ಸಪ್ಪ. ಸಿಎಂ ಹೇಳಪ್ಪ, ಸಿಎಂ ನೀನ್ ಹ್ಯಾಕ್ ಚಾಲ್ತಿ ಹೇಳಯ್ಯ. ಗಾಡಿ ನಿಲ್ಸಯ್ಯ. ನಾನ್ ಮನಸ್ಸು ಮಾಡಿದ್ದಿದ್ರೆ ನಿಮ್ಮಿಬ್ಬರನ್ನು ಕಾರಲ್ಲಿ ಕೂಡಿಸಿ ಬ್ಲಾಸ್ಟ್ ಮಾಡ್ತಿದ್ದೆ. ಆದ್ರೆ ಅದರಿಂದ ನನಗೆ ನಷ್ಟ. ಯಾಕೆ ಗೊತ್ತಾ? ನೀವಿಬ್ರು ಬದುಕಿದ್ರೆ ನಿಮ್ಮಿಂದ ಕೋಟ್ಯಾಂತರ ರೂಪಾಯಿ ವಸೂಲು ಮಾಡಬಹುದು. ನೋಡ್ಯಾ, ಒಂದೇ ಒಂದು ಮಾತು ಹೇಳಯ್ಯ. ಅಯ್ಯೋ, ಆ ಸಿಎಂನ ಕೊಂದಿಲ್ಲ, ಆ ಸೈನೈಡ್ನ ಹೆಂಗೆ ತಗೊಂಡದ ಅದಾದ್ರೂ ಹೇಳಯ್ಯ. ಗೆಟ್ ಲಾಸ್ಟ್. ಯಾರಾದ್ರೂ ನೋಡಿದ್ರೆ ನಮ್ ಗತಿ ಅಷ್ಟೇ ಇವತ್ತು. ಯಾವ್ದು ನಾನು ಹೋಯ್ತು, ಮರ್ಯಾದೆ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಅಲ್ಲಿ ಸರ್ ನಮಸ್ಕಾರ ಸರ್. ಓಹ್, ನೀನಾ? ಓಹೋ, ನೀವು ಇದ್ದೀರಾ? ಇಬ್ರು ಜೊತೆಲಿ ತಾಳಿ ಕತ್ತಲ್ಲಿ. ಕಾಳಿಂಗು ತುಂಬಾ ಒಳ್ಳೆಯವರು, ನನ್ ತುಂಬಾ ಪ್ರೀತಿಸ್ತಿದ್ರು, ಮದ್ವೆ ಮಾಡ್ಕೊಂಡ್ಬಿಟ್ಟೆ. ನಿಮ್ ಜೋಡಿ ಸಖತ್ತಾಗಿದೆ. ನಿಮ್ ಕಂಡ್ರೆ ಅವನ್ಗಿಷ್ಟ, ಅವನ್ ಕಂಡ್ರೆ ನಿಮ್ಗಿಷ್ಟ. ಲೈಲಾ ಮದ್ದಿದ್ದಾಗಿದ್ದಾರೆ. ಪತ್ತೆ ಹಚ್ಚಲು ವಿಶೇಷ ತನಿಖಾ ದಳವನ್ನು ಆಯೋಜಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ರಾಮಸ್ವಾಮಿ ಅವರು ಹೇಳಿದ್ದಾರೆ. ಇದೀಗ ಬಂದ ಸುದ್ದಿ. ಸಂಜೆ 4 ಗಂಟೆಯಲ್ಲಿ ಬೆಂಗಳೂರಿನಿಂದ ಮುಂಬೈಗೆ ಹೊರಟ ವಿಮಾನ ಮಾರ್ಗ ಮಧ್ಯದಲ್ಲಿ ಸ್ಫೋಟಗೊಂಡು ಪ್ರಯಾಣಿಕರೆಲ್ಲರೂ ಸಾವನ್ನಪ್ಪಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಎಂದು ತಿಳಿದು ಬಂದಿಲ್ಲ. ನಾನು ಫಿಕ್ಸ್ ಮಾಡಿದ ಬಾಂಬಲ್ಲಿ ಬ್ಲಾಸ್ಟ್ ಆಗ್ಬೇಕಾಗಿದ್ದ ಆ ಸುಪಾರಿ ಕಿಲ್ಲರ್ ಫ್ಲೈಟ್ ಅಲ್ಲಿ ಬ್ಲಾಸ್ಟ್ ಆಗಿದ್ದಾನೆ. ನಾನು ಗೆದ್ದೆ. ಆ ಸಿಎಂ ನ ಕೊಲೆ ಮಾಡಿಸಿದವ್ರು ಯಾರು ಗೊತ್ತಿಲ್ಲ, ಮಾಡಿದವ್ರು ಯಾರು ಅದು ಗೊತ್ತಿಲ್ಲ. ನನಗಾಗ್ತಿರೋ ಸಂತೋಷಕ್ಕೆ ನನ್ ಸಪೋರ್ಟು ಅವತ್ತೂ ಇತ್ತು, ಇವತ್ತೂ ಇದೆ, ಮುಂದೂ ಇರುತ್ತೆ. ನಮ್ದು ಇದೆ. ನಮ್ದು ಅಷ್ಟೇ, ನಾವು ಜೊತೆಗಿದ್ದೀವಿ. ಎಸ್. ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಸಿಎಂ ನ ಮರ್ಡರ್ ಮಾಡಿಸಿದ್ದು ನಾನು ಅಂತ ತಿಳಿಬಾರ್ದು. ನಿಮ್ ಡ್ಯಾಡಿಗೆ ಮೆಂಟಲಿ ಶಾಕ್ ಆಗಿದೆ, BP ಜಾಸ್ತಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ. ಒಂದ್ ಫೋನ್ ಮಾಡು, ಇಲ್ಲ ಒಂದ್ ಕೂಗ್ ಹಾಕಮ್ಮ, ನಾನು ಬಂದ್ಬಿಡ್ತೀನಿ. ಅವ್ರ ಮನಸ್ಸಿಗೆ ಹಿಡಿಸದೇ ಇರುವಂತ ಕೆಲಸ ಏನೂ ಮಾಡಬಾರ್ದು, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಆಮೇಲೆ.
ಯಾಕೆ ಡಾರ್ಲಿಂಗ್ ಏನಾಯ್ತು? ಅದು ಅಪ್ಪನ್ಗೆ ಆಕ್ಸಿಡೆಂಟ್. ಹೌದು, ಅದ್ ನನ್ನಿಂದ ಏನಾಗಿದ್ದು ನೋಡ್ಕೊಂಡ್ ಬಂದ್ಬಿಡ್ಲಾ? ಬೇಡ, ಈಗೇನ್ ನೋಡೋದ್ ಬೇಡ. ಡಾಕ್ಟರ್ ಹೇಳಿದ್ದಾರೆ ಅವ್ರು ಹಿಡಿಸ್ತಾ ಇರೋದೇನಾದ್ರೂ ನೋಡಿದ್ರೆ BP ರೈಸ್ ಆಗ್ಬಿಟ್ಟು ಬ್ರೈನ್ ಸೀಸ್ ಆಗ್ಬಿಡುತ್ತೆ ಅಂತ. ಮೊದ್ಲೇ ಅಪ್ಪನ್ಗೆ ನಿಮ್ಮನ್ ಕಂಡ್ರೆ ಆಗೋದಿಲ್ಲ. ನಾ ಮಾತಾಡ್ಸಲ್ಲ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸುಮ್ನೆ ನೋಡಿ ಮಾತಾಡ್ಸ್ಬೇಡಿ ಆಯ್ತಾ? ಮಾತಾಡ್ಸಲ್ಲ, ಬಂದೆ. ಸರಿ ಬನ್ನಿ ಡಾಕ್ಟ್ರೆ. ಇವನಿಗೆ ಹಿಡಿಸ್ದೇ ಇರೋದೇನಾದ್ರೂ ಆದ್ರೆ ಗ್ವಾಟಕ್ ಅಂತನ. ಒಳ್ಳೇದೇ ಆಯ್ತು. ನಿನ್ನ ಮಗಳನ್ನ ಮದ್ವೆ ಮಾಡ್ಕೊಡು ಅಂತೀನಿ. ಶಾಕ್ ಆಗಿ ಬ್ರೈನ್ ಸೀಸ್ ಆಗುತ್ತೆ. ನನ್ನ ಗಾಡಿ ಇವ್ರ ಮಗಳ ಬಾಡಿ ಎರಡೂ ನಂದಾಗುತ್ತೆ. ಸೆಡ್ಜೆ 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 ಸೆಡ್ಜೆ. ತಪ್ಪಾಯ್ತು ಸೆಡ್ಜೆ, ನಿಮಗ್ ಕರೆಂಟ್ ಹಿಡ್ಕೊಂಡಿದೆ ಅಂತ ಹಾಗೆ ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಇದ್ರ ಪ್ರಾಯಶ್ಚಿತ್ತವಾಗಿ ನಾನೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿಮ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ಬಿಡಿ. ಸೇಠ್ಜಿ ಸೇಠ್ಜಿ ಬಾಬಾ ನೋಡಿ ಮಪ್ಪ. ಏನ್ ಮಾತಾಡಿದ್ರಿ? ಕಣ್ಣು ಬಿಟ್ಟ ತಕ್ಷಣ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿ ಅಂದೆ ಅಷ್ಟೇ. ಅಯ್ಯೋ, ಅವ್ರು ಹಿಡಿಸ್ತಾ ಇದ್ದಿದ್ದು ಅದೊಂದೇ. ಡಾಕ್ಟರ್ ಪಿತಾಜಿ. ಓ ಡಾಕ್ಟರ್ ಇಲ್ಲೇ ಇದ್ದೀರಾ, ಬನ್ನಿ ನೋಡಿ ಪ್ಲೀಸ್ ನೋಡಿ. ಈಸ್ ನೋ ಮೋರ್ ಅಮ್ಮ. ಡಾಕ್ಟರ್ ಬಾಮ, ಯಾರ್ಯಾರು ತಿಳಿಸ್ಬೇಕು ಅವ್ರಿಗೆಲ್ಲ ಫೋನ್ ಮಾಡು. ಬಾಬಾ. ಪಿತಾಜಿ, ನಾನು ಏನ್ ಮಾಡ್ಲಿ ಈಗ? ಅಯ್ಯೋ ಲಪಂಗ ಲೋಪರ್, ನನ್ನ ಲೈಫ್ ನ ಸೆಟಲ್ ಮಾಡಿದೆ ಸತ್ತೋಗ್ಬಿಟ್ಟಲ್ಲೋ. ನನ್ನ ಗಾಡಿನೂ ಇಲ್ಲ, ನೀನು ಇಲ್ಲ, ನಿನ್ನ ಸಾಯಿಸಿದ್ ನಾನೇ ಅಂತ ನಿನ್ನ ಮಗಳು ನನಗಿಲ್ಲ. ನನ್ನ ಲೈಫ್ ನ ಬರ್ಬಾದ್ ಮಾಡಿ ಹಾಕ್ಬಿಟ್ಟಲ್ಲೋ ನಿನ್ನ. ರಾಧಾ ರಾಧಾ ನಿಮ್ಮಪ್ಪ ಬದುಕ್ಬಿಟ್ರು. ಪಿತಾಜಿ ಪಿತಾಜಿ ವಾಟ್ ಎ ಮಿರಾಕಲ್ ಐಸೆ. ಹೋದ್ ಜೀವ ಮತ್ತೆ ಬಂದ್ಬಿಡ್ತು. ಏನಯ್ಯ ಮಾಡ್ದೆ? ಪಿತಾಜಿ ಲೈಸೆನ್ಸ್ ತಗೊಳಗ ಫಸ್ಟ್ ಏಡ್ ಹೇಳ್ಕೊಟ್ಟಿರ್ತಾರಲ್ಲ ಡಾಕ್ಟ್ರೆ, ಹಂಗ್ ಹಿಡ್ಕೊಂಡು ಎದೆ ಗುದ್ದೆ ಓದ್ ಜೀವ ಬಂದ್ಬಿಡ್ತು. ವೆರಿ ಗುಡ್ ವೆರಿ ಗುಡ್. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ನಿನ್ನೆ ಕರೆಸ್ತೀನಿ. ನೀವು ನಮ್ಮಪ್ಪನ ಎದೆಗೆ ಮಾತ್ರ ಗುದ್ದಿಲ್ಲ, ನನ್ನ ಎದೆಗೆ ಡೈರೆಕ್ಟ್ ಆಗಿ ಗುದ್ದಿದ್ರಿ ನೀವು. ಹೌದಾ? ಯೋ, ನೀನು ಗ್ರೇಟ್ ಹೀಲಿಂಗ್ ಮಾಸ್ಟರ್ಯ್ಯ. ಆ ಅಮೇರಿಕದಿಂದ ಬಂದಿದ್ದಲ್ಲ ಬೆನ್ನಿನ್ನು, ಅವನಿಗಿಂತ ಗ್ರೇಟ್ ಕಣಯ್ಯ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ನೀನು, ನಮ್ದು ಪ್ರಾಣ ಉಳಿಸ್ಬಿಟ್ಟೆ ನೀನು. ಏನ್ ಉಳಿಸದ್ನ? ನಾ ಬರ್ತೀನಿ ಸೆಡ್ಜಿ. ಎಲ್ಲಿಗೆ ಹೋಗ್ತೀಯಾ? ಸುಡ್ಗಾಡ್ಗೆ. ಅಯ್ಯೋ, ಸುಡುಗಾಡಿಗೆ ಯಾಕೆ ಹೋಗ್ತೀಯಾ? ನನ್ ಗಾಡಿನೂ ಇಲ್ದೆ, ನನ್ ಲೈಫ್ಗೊಂದು ಬಾಡಿನೂ ಇಲ್ದೆ ನಾ ಯಾಕೆ ಬದುಕಿರ್ಲಿ? ಅಯ್ಯೋ, ನಂದು ಪ್ರಾಣ ಉಳಿಸ್ದೆ, ನಮ್ದು ಆಸ್ತಿ ಉಳಿಸ್ತೀಯ ಅಂತ ನಮ್ಗೆ ನಂಬಿಕೆ ಬಂದಿದೆ. ಬೇಟಿ ಪಿತಾಜಿ ನೋಡಯ್ಯ,
ನಡಿ ಹೊರಟೋಗೋಣ